ಗಂಟೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಕೊ ಬಿಡಲ್ವೇನಾ? ಮಲ್ಗಪ್ಪ ಮಲ್ಗು. ತಿನ್ನೋದು ಮಲ್ಗೋದು ಬಿಟ್ರೆ ನಿನ್ ಜನ್ಮಕ್ಕೆ ಇನ್ನೇನ್ ಕೆಲಸ ಇದೆ ಹೇಳು? ಹೌದೌದು, ನೀನ್ ತಂದಾಕಿ ಸಾಕ್ಸಿದ್ಯಾ ನೋಡು ನಮ್ಮನ್ನೆಲ್ಲ. ತಿರ್ಬೋಕಿ ತಂದು ನಿಮ್ ಮನೆಗ್ ಬಂದ್ರೆ ಸಾಕು, ನೆಮ್ಮದಿನೇ ಇರಲ್ಲ. ಬರೀ ಮಾತ್ಗಳು ಕೇಳ್ಕೊಂಡು ಸಾಯ್ಬೇಕು. ಏನಾಯ್ತು ಅಂತ ಕೂಗಾಡ್ತಿದ್ಯಲೆ? ಹೊಟ್ಟೆ ಏನಾದ್ರು ಚುರುಕಂತಾಯ್ತಾ? ಏನು ತಿನ್ನಕ್ಕೆ ನಾನು ತಂದ್ಕೊಡ್ತೀನಿ. ಹಾಳಾಗಂತ ಕುದಿತೈತೆ. ಅಷ್ಟಿದ್ದೋನು ಹೋಗಿ ಕೆಲಸ ಮಾಡು. ಇಲ್ಲಿಯ ಕುತ್ಕೊಂಡ್ ಮೈ ಪರ್ಚ್ಕೋತಾ ಇದೀಯಾ? ಹಳದಾನೆ, ತಿನ್ನು. ಲೇ ಮೆಲ್ಲಗ್ ತಿನ್ನಲೆ, ಗಂಟ್ಲಕ್ ಸಿಕ್ಕಕೊಂಡು ನಿಗರ್ಕೊಂಡು ಹೋಗ್ಬಿಟ್ಟಿಯ. ನೀನು ದಬಾಕದ ಅಷ್ಟ್ರಲ್ಲೇ ಇದೆ. ನಿಮ್ ಕಣ್ಣಿಗೆ ನಾನೊಬ್ಬ ತಾನೇ ಕಾಣಿಸೋದು. ಅಲ್ಲಿ ನಿಮ್ ಮಗಳು ಊರ್ ತುಂಬಾ ತಿರ್ಗಾಡ್ತಾ ಇರೋದು ನಿಮ್ಗೆ ಯಾರು ಕಾಣಿಸಲ್ಲ. ಈಗಷ್ಟೇ ನೋಡ್ಕೊಂಡ್ ಬರ್ತಾ ಇದೀನಿ. ಅವ್ನ್ ಯಾವನ ಗ್ಯಾರೇಜ್ ಅವನ್ ಜೊತೆ ಹರಟೆ ಹೊಡ್ಕೊಂಡ್ ಕೂತವಳೆ. ಬರ್ಲಿ ಇವತ್ತವಳು, ಬರ್ಲಿ ಕಣ. ಅವಳು ಜುಟ್ಟಿಡ್ದಿ ಕಣ, ಅವಳು ಜುಟ್ಟಿಡ್ದು ಬಗ್ಗಿಸ್ತೀನಿ. ಇಷ್ಟ ದಿನ ಏನ್ ಮಾಡ್ತಾ ಇದ್ದೆ ತಾಯಿ? ನಿನ್ನ ಜುಟ್ಟು ಬೆಳೆಸ್ತಿದ್ದೆ ಕಣಪ್ಪ. ನಾನು ಹೇಳಿದ್ದನ್ನ ಅವಳು ತಲೆಗೆ ಹಾಕೊಳ್ಳೋದಿಲ್ಲ. ಮನೆಯವ್ರ ಮರ್ಯಾದೆ ಬೀದಿಗೆ ತರ್ತಾವಳೆ. ಸರಿಯಾಗಿ 4 ಬಾರಿಸಿ ಮನೇಲಿ ಕೂರ್ಸೋದ್ ಬಿಟ್ಬಿಟ್ಟು ಇವಾಗ ಮಾತಾಡ್ತಾ ಇದೀಯ. ಏಯ್, ಎಲ್ಲೋಗ್ತಾ ಇದೀಯಾ? ತಪ್ಪಿಸ್ಕೊಂಡೋದ್ರೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಗ್ಯಾರೇಜ್ ಅವನ ಹತ್ರ ಏನೈತೆ ಅಂತ ಅವನ ಹತ್ರ ಮಾತಾಡ್ಕೊಂಡು ನಿಂತಿರ್ತೀಯ. ನಾಚಿಕೆ ಆಗಲ್ವಾ? ಕಂಟಿಗೆ ಏನಾಗಿದೆ? ಎಲ್ಲ ವಿಷಯದಲ್ಲಿ ನಿನ್ಗಿಂತ 10 ಪಟ್ಟು ಬೆಟರ್ ಇದ್ದಾನೆ. ನೋಡ್ದಮ್ಮ ಇವಳು ಸೊಕ್ನ. ಏಯ್, ನಿನಗೆ ಎಷ್ಟು ಸಲ ಹೇಳೋದು ಅವನ ಜೊತೆ ಮಾತಾಡ್ಬೇಡ ಅಂತ? ನೋಡು, ನಾನು ಈ ವಯ್ಯನ ಮದುವೆಯಾಗಿ ಈ ಶೆಡ್ ಮನೇಲಿ ಇರಂಗಾಯ್ತು. ಈ ನನ್ನ ಮಗ ಕಿತ್ತೇನಾದ್ರು ದಬಾಕ್ತಾರೆ ಅಂದ್ರೆ ಇವನಿಗೆ ಕೂದಲು ಬಿಡ ಶೋಕಿ. ನೀನಾದ್ರೂ ಯಾವನಾದ್ರು ಶ್ರೀಮಂತ ದುಡ್ಡಿರೋನ್ನ ಲವ್ ಮಾಡ್ತೀಯ ಅಂತಂದ್ರೆ ನನ್ನ ಮುಂದಿನ ಜೀವನನಾದ್ರೂ ನೆಮ್ಮದಿ ಕಲಿಬಹುದು ಅಂತ ಅನ್ಕೊಂಡ್ರೆ. ಅಂದ್ರೆ ನಾನ್ ಲವ್ ಮಾಡಿರೋದು ನಿನಗೆ ಸಮಸ್ಯೆ ಅಲ್ಲ, ಅವನು ಶ್ರೀಮಂತ ಅಲ್ಲ ಅನ್ನೋದು ಸಮಸ್ಯೆ ಅಲ್ವಾ? ಏಯ್, ಅವ್ನು ಶ್ರೀಮಂತನೋ ಭಿಕಾರಿನೋ ಅನ್ನೋದು ಆಮೇಲೆ ಕಣೆ. ಮೊದ್ಲು ಆ ಮನೆಯವರಿಗೆ ಮರ್ಯಾದೆ ಇದೆಯಾ, ಆ ಮನೆಗೆ ಮರ್ಯಾದೆ ಇದೆಯಾ ಅನ್ನೋ ತಿಳ್ಕೊ. 5 ಜನ ಗಂಡಸರಿರುವಂತ ದರಿದ್ರ ಮನೆ ಅದು. ಅವರಪ್ಪ ರೌಡಿ ಬೇರೆ, ಗೊತ್ತಾ ನಿಂಗೆ? ಅದ್ ಹೆಂಗೆ ನಿಮ್ಮಂತ ಹುಡುಗಿರಿಗೆ ಅಂತ ಪುರ್ಕಿ ನನ್ ಮಕ್ಳ ಮೇಲೆ ಹೋಗುತ್ತೆ? ನೀನು ಯಾರಾದ್ರೂ ಹುಡುಗಿನ ಲವ್ ಮಾಡಿದ್ರೆ ಈ ಕ್ವಶನ್ ಕೇಳು. ಏಯ್, ಜಾಸ್ತಿ ಮಾತಾಡ್ಬೇಡ. ಇನ್ನೊಂದ್ಸಲ ನೀನೇನಾದ್ರೂ ಅವ್ನ ಜೊತೆ ನೋಡಿದ್ರೆ ಸಿಗ್ದಾಕ್ಬಿಡ್ತೀನಿ. ಕೆಲ್ಸಿದ್ದಕ್ಕೆ ನೋಡ್ತೀನಿ, ಸಿಗ್ದಾಕೋ. ನನಗೆ ಕೈ ಇಲ್ವಾ? ಗ್ಯಾರೇಜ್ ಅವನೆಲ್ಲ ಅವನನ್ ಬಿಟ್ಟು ನೀವ್ ಯಾರೋ ಬರ್ತಾ ಇದೀರಾ? ಬೈಕ್ ರಿಪೇರಿಗೆ ಬಂದಿದ್ದಾರೆ ನೋಡು, ತಲೆ ಎಲ್ಲ ಮಾತಾಡ್ತಾವ್ರ ನೋಡು. ಏಯ್, ಮುಚ್ಕೊಂಡ್ ಕುತ್ಕೋ. ಏಯ್, ಏನ್ ಜಾಸ್ತಿ ಮಾತಾಡ್ತಿದ್ಯಾ? ಯಾರ್ ನೀವೆಲ್ಲ ಇಲ್ಗ್ಯಾಕ್ ಬಂದಿದ್ದೀರಾ? ನಿಮ್ ಗ್ಯಾರೇಜ್ ಅವನ್ಗೆ ಸುಮ್ನೆ ಇರಕ್ಕಾಗಲ್ವಾ? ಲೂಸ್ ನನ್ನ ಮಗನೇ. ಅವ್ನು ಸುಮ್ನೆ ರೋಡ್ ನಲ್ಲಿ ಬೈಕ್ ಹೆಂಗೋ ಓಡುತ್ತೆ, ನೀನ್ ಹೆಂಗೋ ಬರ್ತಿದ್ದೆ ಇಲ್ಲಿಗೆ? ನೋಡ್ದ ಅಣ್ಣ ಎಷ್ಟ್ ಕೂಲಾಗಿ ಮಾತಾಡ್ತಾವನೆ. ಇವ್ರಿಗೆಲ್ಲ ನಮ್ ಭಾಷೆನೆ ಸರಿ ಅನ್ಸುತ್ತೆ. ಏಯ್, ಅದ್ಯಾವ್ದು ನನಗ್ ಗೊತ್ತಿಲ್ದಿರೋ ಭಾಷೆ? ಮಿಸ್ಟರ್ ಗಡ್ಡ, ಈ 1966 ನಲ್ಲಿ ಈ 24 ವೀಲರ್ ದೊಡ್ಡ ಟ್ರಕ್ ಬರುತ್ತೆ ನೋಡಿದ್ಯಾ? ಅವಾಗ ನೀನು ಹುಟ್ಟೇ ಇಲ್ಲ ಅನ್ಸುತ್ತೆ. ಅದನ್ನ ಬ್ರೇಕ್ ಇಲ್ದೆ 40 ಕಿಲೋಮೀಟರ್ ಓಡಿಸ್ಕೊಂಡು ಹೋಗಿದೆ, ಗೊತ್ತಾ? ಹಂಗಿರ್ಬೇಕಾದ್ರೆ ಇನ್ನು ಪಂಚರ್ ಆಗಿರೋ ಬಾಡಿಗಳಿಗೆಲ್ಲ ನಾನು ಕೇರ್ ಮಾಡ್ತೀನಿ ನಲ್ಲಿ. ಅಣ್ಣ, ಯಾರಿವ್ರಲ್ಲ? ನೋಡಿದ್ರೆ ಒಳ್ಳೆ ಗಲಾಟೆ ಮಾಡಕ್ಕೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಯಾರ ನೀವು? ಕಂಟಿನ್ಯೂ ಕೇಳ್ತಾ ಇದೀರಾ? ಓಯ್, ನಮ್ಮಣ್ಣ ಯಾರು ಅಂತ ಗೊತ್ತಾ? ಯಾಕೆ? ಅವ್ನು ಯಾರು ಅಂತ ಅವನಿಗೆ ಗೊತ್ತಿಲ್ವಾ? ಅದಕ್ಕೆ ಇಲ್ಲಿಗೆ ಬಂದಿದಾನ? ಸುಮ್ಮನೆ ನೀನು. ನಿಮ್ಗೆ ನನ್ನ ತಮ್ಮನಿಂದ ಏನಾಗ್ಬೇಕು? ಏನ್ ವಿಷಯ ಅಂತ ಹೇಳಿ. ಏಯ್, ನಿನ್ ತಮ್ಮ ನನ್ ತಂಗಿ ಜೊತೆ ಯಾಕ ಮಾತಾಡ್ತಾನೆ? ನಿನ್ ತಂಗಿ ವೈಭವಿ. ಇದ ಮ್ಯಾಟ್ರು. ಇದನ್ನ ಬಂದ ತಕ್ಷಣ ಹೇಳ್ಬೇಕು ತಾನೆ. ಅದನ್ನ ಬಿಟ್ಬಿಟ್ಟು ಬೇರೆದೆಲ್ಲ ಮಾತಾಡ್ತಿದ್ರೆ, ನಿನ್ ತಂಗಿ ನನ್ ತಮ್ಮನ ಜೊತೆ ಮಾತಾಡಿದ್ರೆ ಅವ್ನ್ ಮಾತಾಡದೆ ಇರೋದಕ್ಕಾಗತ್ತಾ? ಇನ್ಮೇಲೆ ಅದೆಲ್ಲ ಸ್ಟಾಪ್ ಆಗ್ಬೇಕು. ಅವ್ನ್ಗೆ ಏನ್ ಯೋಗ್ಯತೆ ಇದೆ ಅಂತ ಅವಳ ಜೊತೆ ಮಾತಾಡ್ತಾನೆ. ಏಯ್, ಯೋಗ್ಯತೆ ಇರೋದಕ್ಕೆ ಅವ್ನ್ ನಿನ್ ತಂಗಿ ಜೊತೆ ಮಾತಾಡ್ತಿರೋದು. ಏಯ್, ಜಾಸ್ತಿ ಮಾತಾಡ್ತಾ ಇದೀಯ ನೀನು. ಏಯ್, ಸಾಕ್ ನಿಲ್ಸೋ ನಿಂದು. ನಿನ್ ತಂಗಿಗೆ ಹೋಗಿ ಮೊದ್ಲು ಬುದ್ಧಿ ಹೇಳು. ಅದಕ್ಕೆ ಯೋಗ್ಯತೆ ಇಲ್ಲ, ಇಲ್ಲಿ ಬಂದು ಮಾತಾಡ್ತಾ ಇದೀಯ. ಗಟ್ಟಿ ಮುಟ್ಟಾಗಿ ಸ್ಟ್ರಾಂಗ್ ಆಗಿದ್ರೆ, ನೋಡಕ್ ಚೆನ್ನಾಗಿದ್ರೆ ಯಾವ ಹುಡುಗಿ ತಾನೇ ಮಾತಾಡಲ್ಲ ಕಣ. ಕರೆಕ್ಟ್ ಆಗಿ ಹೇಳಿದಾನಣ್ಣ. ನಿಮ್ ತಂಗಿಗೆ ನನ್ನ ತಮ್ಮ ಹಿಡ್ಸಿದಾನೆ, ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ನಿಮ್ಗೂ ಸರಿ ಅನ್ಸಿದ್ರೆ ಓ, ಸಂಬಂಧ ಬೆಳೆಸ್ಬೇಕಾ?
ಕೇಳಿದ್ರೆ ನಿಮ್ ಮನೆ ಬಗ್ಗೆ ಒಂದೊಳ್ಳೆ ಮಾತು ಬರ್ಲಿಲ್ಲ. ಇಂತ ಕಿತ್ತೋದ್ ಮನೆಗೆ ನನ್ ತಂಗಿನ್ ಕೊಡ್ಬೇಕಾ? ಇಷ್ಟು ಧೈರ್ಯ ಮಗನೇ, ನನ್ನ ತಾನೇ ಕೇಳ್ತೀಯ? ತಲೆ ಎಗರ್ಸ್ಬಿಡ್ತೀನಿ. ಅನ್ನ ಮೇಲೆ ಕೈ ಮಾಡ್ಬಿಟ್ರಾ? ಬ್ಯಾಟ್ ಟೈಮ್ ಸ್ಟಾರ್ಟ್ ಹಾಕೊಂಡ್ರು. ಏಯ್, ಇವತ್ತಿಂದ ನಿಮಗೆ ಈ ಅಣ್ಣನ್ ಟೈಮು ನೆಟ್ಗಿದ್ಯಾ, ಹೋಗಿ ನೋಡ್ಕೊಳಕ್ ಹೇಳು. ನನ್ನ ತಮ್ಮನ ಜೊತೆ ಮಾತಾಡ್ಬಿಟ್ರೆ ಮನೆಗ್ ಬಂದು ಗಲಾಟೆ ಮಾಡ್ತೀಯ. ಏಯ್, ಇವಾಗ ಹೇಳ್ತೀನಿ ಕೇಳಿಸ್ಕೊಳ. ಅವ್ರಿಬ್ರಿಗೂ ನಾನು ಮದುವೆ ಮಾಡಿಸ್ತೀನಿ. ಅದೇನ್ ಮಾಡ್ಕೊತೀಯ ಮಾಡ್ಕೋಗು. ಇದ್ರ ಮನೆಗೆ ನನ್ನ ತಂಗಿ ಬರ್ತಾಳೆ ಅನ್ಕೊಂಡಿದ್ದೀನಲ್ಲೇ. ಮನೆ ಅಲ್ಲ, ಲಾಡ್ಜು. ನನ್ ತಂಗಿ ಬಾಳ್ಬೇಕಾ? ಸಲ ಏನಾದ್ರು ನಿನ್ನ ತಮ್ಮ ನನ್ನ ತಂಗಿ ಜೊತೆ ಮಾತಾಡಿದ್ ನೋಡಿದ್ರೆ ಅವನ್ ಮನೆಗ್ ಬರಲ್ಲ, ಅವ್ನ್ ಹೆಣ ಬರುತ್ತೆ. ಯಾಕೆ ಸುಮ್ಮನಿರ? 24 ವೀಲರ್ ಟ್ರಕ್ ಓಡಿಸ್ದಂಗೆ ತನ್ನ ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅನ್ನೋದು ಗೊತ್ತಿರಲ್ವಾ? ನಮ್ ಕಣ್ ಬರೀ ಗಾಡಿ ಮಾತ್ರ ಅಲ್ಲ, ನಿಮ್ಮಂತ ಬಾಡಿ ರಿಪೇರಿ ಮಾಡಕ್ಕೂ ಬರುತ್ತೆ. ತಮ್ಮನಿಗೆ ಬುದ್ಧಿ ಹೇಳು, ಇಲ್ಲ ಅಂದ್ರೆ ಮೊದ್ಲು ನಿನ್ ತಂಗಿಗೆ ಬುದ್ಧಿ ಹೇಳೋ ಹೋಗ. ಏನೋ ನೋಡ್ಕೊಳ್ಳೋದು, ಹೋಗ, ನಮಗೂ ಗೊತ್ತು. ನಮ್ಮಿಬ್ರಿಗೂ ಡಿವೋರ್ಸ್ ಕೊಡ್ಸಿ, ನಾವಿಬ್ರು ಸಂತೋಷವಾಗಿರ್ತೀವಿ. ಓಕೆ, ನಾನೀಗ ಅವ್ರ ಜೊತೆ ಮಾತಾಡ್ಬೋದಾ? ಸರಿ, ಅವ್ರನ್ನ ಒಳಗಡೆ ಕಳಿಸಿ. ನಿಮ್ಮನ್ ಕರೀತಿದ್ದಾರೆ. ಎಲ್ಲ ಓಕೆ ಅಲ್ವಾ? ಹಾ, ನಿಮ್ಮಿಬ್ರು ಮದ್ವೆ ಹೇಗಾಯ್ತು, ಏನ್ ಸಮಸ್ಯೆ ಅಂತ ಕೇಳಿದ್ರು ಅಷ್ಟೇ. ನಾನೇನ್ ಹೇಳ್ಬೇಕೀಗ? ನಾನೆಲ್ಲ ಹೇಳಿದ್ದೀನಿ. ನಮ್ಮಿಬ್ರು ಮದ್ವೆ ಎಲ್ಲಾಯ್ತು ಅಂತ ನೀವ್ ಹೇಳೋದಕ್ ಹೋಗ್ಬೇಡಿ. ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ, ಅದಕ್ಕೆ ಡಿವೋರ್ಸ್ ತಗೋತಿದೀವಿ, ಬೇಗ ಕೊಡ್ಸಿ ಅಂತ ಹೇಳಿ ಸಾಕು. ಸುಳ್ಳು ಹೇಳ್ಬೇಕಾ? ಯಾವ್ದು ಸುಳ್ಳು? ಮದ್ವೆ ಇಲ್ಲಾಯ್ತು ಅಂತ ಹೇಳಿದಂದ್ರೆ ಸುಳ್ಳು ಹೇಳ್ದಂಗೆ ಅಲ್ವಾ? ಬಿಡಿ, ನೀವು ಲುಕ್ ಎಲ್ಲ ಕೊಡೋದ್ ಬೇಡ, ನೀವು ಹೇಳ್ದಂಗೆ ಹೇಳ್ತೀನಿ. ಪ್ರಾಬ್ಲಮ್ಮು ನಿಮ್ಮಿಬ್ರಿಗೂ? ಏನು ಇಲ್ಲ ಮೇಡಮ್. ಮತ್ತೆ ನಿಮ್ ವೈಫು ಇಬ್ರು ಒಟ್ಟಿಗೆ ಜೀವನ ಮಾಡಕ್ ಆಗಲ್ಲ ಅಂತಿದ್ದಾರೆ. ನೀವ್ ಕರೆಕ್ಟ್ ಆಗಿ ಹೇಳ್ಕೊಂಡ್ರೇನೆ ನಿಮ್ ಪಾಯಿಂಟ್ಸ್ ನ ಇಟ್ಕೊಂಡು ನಾನ್ ಜಡ್ಜ್ ಮುಂದೆ ಕರೆಕ್ಟ್ ಆಗಿ ವಾದ ಮಾಡಕ್ ಆಗೋದು. ಯಾವ ರೀಸನ್ಗೆ ನೀವಿಬ್ರು ಡಿವೋರ್ಸ್ ಕೇಳ್ತಿದ್ದೀರಾ? ಹೊಸದಾಗಿ ಮದ್ವೆ ಆಗಿದ್ದೀರಾ, ನೋಡಿದ್ರೆ ಗೊತ್ತಾಗತ್ತೆ. ಇಷ್ಟು ಬೇಗ ನಿಮ್ಮಿಬ್ರಲ್ಲಿ ಏನ್ ಸಮಸ್ಯೆ? ನನಗೆ ಡಿವೋರ್ಸ್ ಬೇಡ ಮೇಡಮ್, ನನ್ನ ವೈಫ್ ಬೇಕು. ಅವ್ರಿಗೆ ನೀವ್ ಮೊದ್ಲೇ ಇಷ್ಟ ಇರ್ಲಿಲ್ವಾ, ಅಥವಾ ಮದ್ವೆ ಆದ್ಮೇಲೆ ಇಷ್ಟ ಆಗ್ತಿಲ್ವಾ? ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ ನಿಮ್ಗೆ? ಏನೂ ಇಲ್ಲ ಮೇಡಮ್, ನಮ್ಮಿಬ್ರು ಮದ್ವೆ ಅನಿರೀಕ್ಷಿತ ಪರಿಸ್ಥಿತಿಲಾಗಿದ್ದು. ನನಗೆ ಚಂದನ್ ಅವ್ರಂದ್ರೆ ತುಂಬಾ ಇಷ್ಟ. ಕೊನೆವರೆಗೂ ಅವ್ರ ಜೊತೆ ಇರ್ಬೇಕು ಅಂತ ಆಸೆ. ಅವ್ರಿಗೆ ನನ್ನ ಜೊತೆ ಇರೋದಕ್ಕೆ ಕಷ್ಟ ಆಗ್ತಿದೆ. ಇಷ್ಟಪಟ್ಟವ್ರಿಗೋಸ್ಕರ ಕಷ್ಟ ಆದ್ರೂ ಅವ್ರು ಇಷ್ಟಪಟ್ಟಿದ್ನ ಕೊಡ್ಲೇಬೇಕಲ್ವಾ ಮೇಡಮ್? ನೀವಿಬ್ರು ಒಂದ್ಸತಿ ಕೂತ್ ಮಾತಾಡಿದ್ರೆ ಆಗಲ್ವಾ? ನಾನ್ ಹೇಳಿದ್ರೆ ಅವ್ರು ಕೇಳಲ್ಲ, ಡಿವೋರ್ಸ್ ಬೇಕೇ ಬೇಕು ಅಂತ ಹಠ ಹಿಡ್ದು ಕೂತಿದ್ದಾರೆ. ಇವಾಗ ನಾನು ಏನ್ ಮಾಡ್ಬೇಕು? ಡಿವೋರ್ಸ್ ಪ್ರೋಸೆಸ್ ಕಂಟಿನ್ಯೂ ಮಾಡ್ಬೇಕಾ, ಅಥವಾ ನೀವಿಬ್ರು ಮಾತಾಡ್ಕೊಂಡು ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತೀರಾ? ಅವರ ಆಸೆ ಅಂತ ಆಗ್ಲಿ, ನಮ್ಮಿಬ್ಬರಿಗೂ ಬೇಗ ಡಿವೋರ್ಸ್ ಕೊಡ್ಸಿ. ಸರಿ, ಅವ್ರನ್ನ ಕರ್ಕೊಂಡ್ ಬನ್ನಿ, ಕೊಡ್ತೀನಿ, ಫಿಲ್ ಮಾಡಿ ಸೈನ್ ಮಾಡ್ಕೊಡಿ. ತಗೋ, ಆ ಕಾಲಮ್ ಇದೆಯಲ್ಲ, ಅದ್ರಲ್ಲಿ ಡಿವೋರ್ಸ್ಗೆ ಮೇನ್ ರೀಸನ್ ಏನು ಅಂತ ನೀವು ಮೆನ್ಷನ್ ಮಾಡ್ಬೇಕು. ಮೇಡಮ್, ತುಂಬಾ ಲೇಟ್ ಆಗಲ್ಲ ಅಲ್ವಾ? ಸಿಗುತ್ತೆ, ಒಂದ್ ವಾರದಲ್ಲಿ ಕಾಲ್ ಮಾಡ್ತೀನಿ. ಸರಿ ಮೇಡಮ್, ಥ್ಯಾಂಕ್ ಯು. ನಿಮ್ಗೆ ಏನಾದ್ರೂ ಅರ್ಜೆಂಟ್ ಇದ್ರೆ ಬೇಕಾಗುತ್ತೆ, ತಗೊಳ್ಳಿ. ಬೇಡ, ನನಗೆ ಇವಾಗ ಯಾವ ಅರ್ಜೆಂಟ್ ಇಲ್ಲ. ಪರವಾಗಿಲ್ಲ, ಇದನ್ನ ಇಟ್ಕೊಳ್ಳಿ. ಏನು, ಲಾಯರ್ ಆಫೀಸ್ ಮುಂದೆ ಲಂಚ ಕೊಡ್ತಾ ಇದೀರಾ? ಜೋಕ್ ಮಾಡ್ಬೇಡಿ, ನೀವು ನನಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದೀರಾ. ನಾನೊಂದು ಚಿಕ್ಕ ಹೆಲ್ಪ್ ಮಾಡಿದ್ರೆ ತಪ್ಪಾ? ಅಷ್ಟಿದೆ ಬಿಟ್ಟಾಕ್ ಹೋಗ್ತೀರಾ? ಜೊತೆಲಿ ಇರುತ್ತಾನೆ. ಸದ್ಯಕ್ ನನ್ಗೇನು ಖರ್ಚಿಲ್ಲ ಅಂತ ಹೇಳ್ದೆ. ನೋಡಿ, ಇದನ್ನ ನಾನು ನಿಮ್ಗೆ ದಾನ ಅಂತ ಕೊಡ್ತಿಲ್ಲ. ನೀವು ಬೇಕಿದ್ರೆ ನಂಗೆ ಆಮೇಲೆ ಕೊಡಿ. ಇವಾಗ ಹೇಗಿದ್ರೆ ನನಗೆ ಕೆಲಸ ಸಿಕ್ಕಿದೆ ಅಲ್ವಾ? ನೆಕ್ಸ್ಟ್ ಮಂತ್ ನಂಗೆ ಪೇಮೆಂಟ್ ಬರುತ್ತೆ, ನಂಗೇನ್ ಪ್ರಾಬ್ಲಮ್ ಇಲ್ಲ. ನಿಮ್ ಕಾಲ್ ಮೇಲೆ ನೀವು ನಿಂತ್ಕೋತಿದ್ದಂಗೆ ಊರ್ಗೆಲ್ಲ ಬಿಸಾಕ್ಬೋದು, ಆದ್ರೆ ಈ ಹರಿ ಸ್ವಾಭಿಮಾನನ ಯಾವತ್ತೂ ಬಿಟ್ಕೊಡಲ್ಲ, ತಿಳ್ಕೊಳ್ಳಿ. ಹಲೋ, ನಾನ್ ಕಷ್ಟದಲ್ಲಿ ಇರ್ಬೇಕಾದ್ರೆ ನೀವು ನನಗೆ ಕೊಟ್ರಿ ಅಲ್ವಾ? ಅವಾಗ ನಾನೇನಾದ್ರೂ ನಂಗೆ ಅವಮಾನ ಆಗತ್ತೆ ಅಂತ ನಿಮ್ಗೆ ಹೇಳುದ್ನಾ? ಅಲ್ಲ, ಇವಾಗ ನನಗ್ ಕಷ್ಟ ಅಂತ ನಿಮ್ಗೆ ಯಾರು ಹೇಳಿದ್ರು? ನಿಮ್ ಹತ್ರ ಲೈಸೆನ್ಸ್ ಇಲ್ಲ, ಕೆಲ್ಸ ಇಲ್ಲ ಅಂತ ಇದನ್ ಕೊಡ್ತಾ ಇದೀರಾ? ಈ ಹರಿ ಎಷ್ಟೇ ಕಷ್ಟ ಆದ್ರೂ ಮೈ ಬಗ್ಸ್ ದುಡಿತಾನೆ ಹೊರತು ಇನ್ನೊಬ್ರ ಹತ್ರ ಕೈ ಚಾಚಿ ಅಭ್ಯಾಸ ಇಲ್ಲ, ತಿಳ್ಕೊಳ್ಳಿ. ಹೀರೋಯಿಸಮ್ ಎಲ್ಲ ನನ್ನ ಹತ್ರ ತೋರಿಸ್ಬೇಡಿ, ಹಠ ಮಾಡ್ದೆ ಇದನ್ನ ಇಟ್ಕೊಳ್ಳಿ. ಬೇಡ ಅಂತ ಹೇಳ್ದೆ ತಾನೆ, ಮುಗೀತು. ಅಂದ್ರೆ ಇಟ್ಕೋಬೇಕು, ಬೇರೆಯವ್ರ ಹತ್ರ ವಾದ ಮಾಡ್ದಂಗೆ ನನ್ನ ಹತ್ರ ಮಾಡ್ಬೇಡಿ.
ಖುಷಿ ಆಯ್ತು ನಿಮ್ಮಿಬ್ರ ಜೊತೆ ಮಾತಾಡಿ. ಹೀಗೆ ಮುದ್ದಾಡ್ಕೊಂಡು ಕಿತ್ತಾಡ್ಕೊಂಡು ಚೆನ್ನಾಗಿರಿ. ಆಲ್ ದ ಬೆಸ್ಟ್. ಹಾಯ್ ಹಾಯ್ ಬ್ರೋ. ಚೆನ್ನಾಗಿದ್ದೀರಾ? ನಾನ್ ಸಟವಾಗಿದ್ದೀನಿ. ಹಾಯ್ ಹಾಯ್ ಮೇಡಮ್, ಚೆನ್ನಾಗಿದ್ದೀರಾ? ನೀವು ನಿಮ್ ಹೆಸರು? ನಾನೇ ಕೀರ್ತಿ. ನಿಮ್ ವಿಡಿಯೋಸ್ ಎಲ್ಲ ನೋಡಿದೀನಿ ಬ್ರೋ. ನಾನು ನಿಮ್ ಚಾನೆಲ್ ನಾನು ಸಬ್ಸ್ಕ್ರೈಬ್ ಮಾಡಿದೀನಿ, ಲೈಕ್ ಕೂಡ ಕೊಟ್ಟಿದ್ದೀನಿ, ತುಂಬಾ ಜನಕ್ಕೆ ನಿಮ್ ವಿಡಿಯೋ ಶೇರ್ ಮಾಡಿದೀನಿ. ಸೂಪರ್, ಥ್ಯಾಂಕ್ ಯು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ನೀವು